ನಮಸ್ತೆ ಎಲ್ಲರಿಗೂ. ಆಲೀಸ್ ವೆಲ್ 09 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಹುಳಿಯಾಗಿ ಸಿಹಿಯಾಗಿರುವಂತಹ ಒಂದು ಕಾಡು ಮಾವಿನ ಗೊಜ್ಜು ಅಂತನಾರು ಅಂದ್ಕೊಳ್ಳಿ, ಅಥವಾ ನೆಂಚ್ಕೊಳ್ಳೋಕೆ ಅಂತನಾರು ಅಂದ್ಕೊಳ್ಳಿ. ಸೈಡ್ ಡಿಶ್ಶು ಚಪಾತಿಗೆ, ರೈಸ್ಗೆ, ಪ್ರತಿಯೊಂದಕ್ಕೂ ಇದಕ್ಕೆ ಸೆಟ್ ಆಗುತ್ತೆ. ಮೊದಲು ಕಾಡು ಮಾವು ಚಿಕ್ಕದು ಮಾವಿನ ಹಣ್ಣು ಬರ್ತದೆ, ಸ್ವಲ್ಪ ತುಂಬ ಹಣ್ಣಾಗಿರಬೇಕಿದು. ಈ ಥರ ಚೆನ್ನಾಗಿ ತೊಳೆದು ನೀಟಾಗಿ ಸಿಪ್ಪೆ ಬಿಡಿಸ್ಕೊಳ್ಳಿ. ಫಸ್ಟು ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಏನಾದರೂ ಅಕಸ್ಮಾತ್ ಅಂಟೇನಾಗುತ್ತೆ ಅಂದರೆ ಹೋಗಂತೆ ಚೆನ್ನಾಗಿ ತೊಳಿರಿ. ಫಸ್ಟು ಚೆನ್ನಾಗಿ ತೊಳೆದ ಮೇಲೆ ಈ ಥರ ಸಿಪ್ಪೆ ತೆಗೆದ್ರೆ ಅದು ನೀಟಾಗಿ ಬರುತ್ತೆ ಸಿಪ್ಪೆ. ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಸಿಪ್ಪೆ ಸುಲಿದಾಗಿದೆಯಲ್ಲ, ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೋಬೇಕು. ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಇವನ್ ನೆಂಚ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಯಾರು ಹೊಸ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ನಂತರ ಇದಕ್ಕೆ ಈಗ ಒಗ್ಗರಣೆ ಹಾಕಬೇಕು. ನೋಡಿ, ತೊಳೆಯೋದರೆ ಸ್ವಲ್ಪ ನೋಡಿ ನೀಟಾಗಿದೆ. ನೋಡಿ, ಈಗ ಈ ಥರ ಇರಬೇಕು. ಎಲ್ಲ ಇಷ್ಟು ಹಣ್ಣನ್ನು ಬಿಡಿಸ್ಕೊಂಡಿದ್ದಾಗಿದೆ. ಇವಾಗ ಮೊದಲನಾಗಿ ಸ್ವಲ್ಪ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ನಂತರ 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಉಪ್ಪು, ಅಚ್ಕಾರದ ಪುಡಿ, ಮಾಮೂಲಿ ಮಸಾಲೆ ಇದು ಸಾಂಬಾರು ಬೆಳೆಸ್ತೀವಿ ಅದೆಲ್ಲ ಅಚ್ಕಾರದ ಪುಡಿ ಹಾಕಬೇಕು. ಅಚ್ಕಾರದ ಪುಡಿ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಮಾವಿನ ಹಣ್ಣಿಗೆ ಹಿಡಿಯೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆಲ್ಲ. ಇದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಬೇಕು ಅನ್ನೋರು ಬೆಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗುತ್ತೆ. ಬೇಕು ಅಂದರು ಬೆಲ್ಲ ಹಾಕ್ಕೊಂಡು ತಿನ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ಥರ ರೆಸಿಪಿ ಬೇಕು ಅಂದರೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಕಾಡು ಮಾವಿನ ಹಣ್ಣು ತುಂಬ ಸ್ಪೆಷಲ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ತುಂಬ ಅಪರೂಪ ಇದು ಸಿಗೋದು.